ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ ಹೆಂಗಿದ್ರಿ? ಆರಾಮದಿರಿ ಸ್ನೇಹಿತರೆ? ನಾವು ಕೂಡ ಆರಾಮದಿವ್ರಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ಕಿಂತ ಮುಂಚೆ ನಮ್ಮ ಚಾನಲ್ಗ ಹೊಸದಾಗಿ ಬಂದ್ರೆ ಮೊದಲು ಏನ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತ ವಿಡಿಯೋ ಐತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಕಾಳು ಮೆಣಸಿನ ಸಾರು. ಅಂದ್ರ ಇದು ಆರೋಗ್ಯಕರವಾದಂತ ಸಾಂಬಾರ್ ಸ್ನೇಹಿತರೆ. ಇದು ಹಿಂದಿನ ಕಾಲದಾಗ ಹಿರಿಯರು ಅಜ್ಜ ಅಜ್ಜಿರು ಏನ್ ಮಾಡ್ತಿದಾರೆ ಸ್ನೇಹಿತರೆ, ಈಗ ನೆಗಡಿ ಬರಲಿ ಕೆಮ್ಮು ಬರಲಿ ಪ್ರತಿಯೊಂದಕ್ಕೂ ಈ ರೀತಿ ಕಾಳು ಮೆಣಸಿನ ಸಾಂಬಾರ್ ಮಾಡ್ತಿದ್ರು. ಈ ರೀತಿ ಕಾಳು ಮೆಣಸಿನ ಸಾಂಬಾರ್ ಮಾಡೋದ್ರಿಂದ ಏನಾಕೈತಂದ್ರಿ, ಯಾವುದೇ ಕೆಮ್ಮ ಇರ್ಲಿ ನೆಗಡಿ ಇರ್ಲಿ ದುಡುಕರು ಓಡೋಗಿರ್ತೀರಿ. ಅದಕ್ಕೆ ಇವತ್ತಿನ ದಿವಸ ಆರೋಗ್ಯದಾಯಕವಾಗಿರೋಂಥ ಕಾಳು ಮೆಣಸಿನ ಸಾಂಬಾರು ಯಾವ ರೀತಿ ಮಾಡೋದಂತ ಈ ವಿಡಿಯೋ ತೋರಿಸ್ತೀನಿ ರೀ. ಬರ್ರಿ ನೋಡೋಣ್ರಿ. ಸ್ನೇಹಿತರೆ ಈಗ ನೋಡ್ರಿ, ಕಾಳು ಮೆಣಸಿನ ಸಾರು ಮಾಡೋ ಸಂಬಂಧ 1-2 ಸ್ಪೂನ್ ಆಗೋಟ್ಟು ಜೀರಿಗೆ ತೊಗೊಂಡು ಸ್ನೇಹಿತರೆ ಅದನ್ನ ಹಾಕೋತೀನತ್ರಿ. ಈಗ ನೋಡ್ರಿ ಜೀರಿಗೆ ಹಾಕೊಂಡ್ರಿ, 1 ಅಥವಾ 2 ಸ್ಪೂನ್ ಜೀರಿಗೆ. ಇದು ನೋಡ್ರಿ ಕಾಳು ಮೆಣಸು ಸ್ನೇಹಿತರೆ, ಆರೋಗ್ಯಕರವಾದ ಕಾಳು ಮೆಣಸು ಹಾಕೋತೀನಿ ನೋಡ್ರಿ. ಅದನ್ನು ಕೂಡ ಹಾಕೊಂಡು ಮತ್ತೆ ಫ್ರೈ ಮಾಡ್ಕೊತೀನಿ, ಹುರ್ಕೋಬೇಕ್ರಿ. ಮತ್ತು ಲವಂಗ 1 5-6 ಲವಂಗ ತೊಗೊಂಡು ಸ್ನೇಹಿತರೆ ಅದನ್ನು ಕೂಡ ಹಾಕೋತೀನತ್ತ. ಮೆಂತಿ ಇದು ನೋಡ್ರಿ ಸ್ನೇಹಿತರೆ, ಮೆಂತಿ ಹಾಕೊಳತ್ತೀನಿ. ಅದು ಕೂಡ 1 ಅಥವಾ 2 ಟೀ ಸ್ಪೂನ್ ಆಗೋಟೈತಿ. ಇದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಿ. ಇವೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಕೆಂಪಗಾಗೋ ನೋಡ್ರಿ, ವಾಸನೆ ಘಮ ವಾಸನೆ ಬರತ್ತೆ ನೋಡ್ರಿ, ಹುರ್ಕೊಳ್ಳೋ ವಾಸನೆ. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕ್ರಿ. ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಆಕತಿ. ಈ ರೀತಿ ನೀವು ಕಾಳು ಮೆಣಸಿನ ಸಾಂಬಾರು ಮಾಡ್ಕೊಂಡು ಕುಡಿಯೋದ್ರಿಂದ ತಿನ್ನೋದ್ರಿಂದ ಸ್ನೇಹಿತರೆ ನಿಮ್ಮಲ್ಲಿ ಯಾವುದೇ ರೀತಿ ಕಫ ಇರಲಿ, ಕಫ ಕರಗಿ ಕೆಮ್ಮ ನೆಗಡಿ ಎಲ್ಲ ಕೂಡ ಓಡಕತ್ರಿ, ಆರೋಗ್ಯಕರವಾಗಿರುತ್ತೆ. ಹಿಂದಕ್ಕಿನ ಕಾಲ ಸ್ನೇಹಿತರೆ ಅವಾಗ ಏನಂತಾರಲ್ಲ, ಅವಾಗೆಲ್ಲ ಮೆಡಿಸಿನ್ ಇರಲಿಲ್ಲ. ಆ ಟೈಮ್ದಾಗ ಏನು ಮಾಡ್ತಿದ್ರು, ಮೆಡಿಸಿನ್ ಅಂದ್ರೆ ಈ ರೀತಿ ಕಾಳು ಮೆಣಸು. ಈಗ ಕೆಮ್ಮ ಬರಲಿ ನೆಗಡಿ ಬಂದಿತ್ತಂದ್ರೆ ಪಟ್ ಮಾಡ್ಬಿಡ್ತಾರೆ, ಕಾಳು ಮೆಣಸಿನ ಸಾಂಬಾರು ಮಾಡ್ಬಿಡ್ತಾರೆ ಮನೆಯೊಳಗೆ. ಕಾಳು ಮೆಣಸಿನ ಸಾಂಬಾರು ಮಾಡೋದ್ರಿಂದ ಏನಾಕತಿ, ಅನ್ನದ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ತಿನ್ನೋದ್ರಿಂದ ಏನಾಕಿತ್ತು, ಎಂತ ಹೀಟ್ ಆಕೈತಿ ಶರೀರ. ಹೀಟ್ ಆಗೋದ್ರಿಂದ ಕಫ ಕರಗ್ತಿತ್ತು. ಕಫ ಕರಿಗಿ ಏನತ್ತಿರಲ್ಲ, ಸಂಪೂರ್ಣವಾಗಿ ಕೆಮ್ಮ ನೆಗಡಿ ಎಂತ ಶೀತ ಇದ್ರು ಕೂಡ ಓಡೋಕೆ ಸ್ನೇಹಿತರೆ. ಮತ್ತು ಇದನ್ನ ಕಾಳು ಮೆಣಸಿನ ಸಾಂಬಾರು ಕುಡಿಯೋದ್ರಿಂದ ಆರೋಗ್ಯಕರವಾಗಿರ್ತಿ ಸ್ನೇಹಿತರು. ನೋಡ್ರಿ ಘಮ ವಾಸನೆ ಬರತ್ತಿ. ಈಗ ಚೆನ್ನಾಗಿ ಫ್ರೈ ಆಗೈತ್ರಿ. ಈಗ ಬರ್ಸನ ಆರಿಸ್ತೀನಿ ನೋಡ್ರಿ. ಈಗ ಇದೇನ ಫ್ರೈ ಮಾಡ್ಕೊಂಡಿರಲ್ಲ ಎಲ್ಲಾ ಪದಾರ್ಥಗಳು ಈಗ ಇದ್ರ ಹಾಕೋತೀನಿ ರೀ. ಕುಟ್ಟಾಣಿ ಒಳಗ ಹಾಕೊಂಡು ಇದನ್ನ ಚೆನ್ನಾಗಿ ಕುಟ್ಕೋತೀನಿ ರೀ. ಹಿಂಗ ಸ್ನೇಹಿತರೆ ನೋಡ್ರಿ, ಕಾಳು ಮೆಣಸಿನ ಪೌಡರ್ ನೋಡ್ರಿ ಯಾವ ರೀತಿ ಮಾಡ್ಕೊಂಡಿನಿ, ಕುಟ್ಕೊಂಡಿನಿ ಚೆನ್ನಾಗಿ ಆಗೈತ್ರಿ. ಈಗ ಸ್ನೇಹಿತರಿಗೆ ಏನ್ ಮಾಡೋಣ, ಒಗ್ಗರಣೆ ಕೊಡೋಣ್ರಿ. ಒಗ್ಗರಣೆ ಕೊಡೋ ಸಂಬಂಧ ಪಾತ್ರೆ ಇಟ್ಕೊಂಡ್ರಿ ಬಸನ್ಯಾಗ. ಈಗ 1 ಅಥವಾ 2 ಸ್ಪೂನ್ ಅಟ್ಟು ಅಡಿಗೆ ಎಣ್ಣೆ ಹಾಕೋತೀನಿ ರೀ. ನೀವು ಕೂಡ ಅಡಿಗೆ ಎಣ್ಣೆ ಹಾಕೋರಿ. 1 ಸ್ಪೂನ್ ಸಾಸಿವೆ ಹಾಕೋತೀನತ್ತ. ಆಮೇಲೆ 1 ಸ್ಪೂನ್ ಜೀರಿಗೆ. ಆಮೇಲೆ ನೋಡ್ರಿ ಬೆಳ್ಳುಳ್ಳಿ ಕುಟ್ಕೊಂಡಿನಿ, ಬೆಳ್ಳುಳ್ಳಿ ಕೂಡ ಹಾಕೋತೀನತ್ರಿ. 1-2 ಬೆಳ್ಳುಳ್ಳಿ ರೀ. ಆಮೇಲೆ ಹಸಿ ಶುಂಠಿ ಸ್ನೇಹಿತರೆ, ಹಸಿ ಶುಂಠಿ ಕೂಡ ಕುಟ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನತ್ತ. ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡ್ರಿ ಎಣ್ಣೆ ಒಳಗೆ. ಮತ್ತು ನೋಡ್ರಿ ಕರಿಬೇವು ತೊಗೊಂಡಿನಿ, ಅದನ್ನು ಕೂಡ ಹಾಕೋತೀನಿ ಕರಿಬೇವು ಸ್ನೇಹಿತರೆ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ. ಎಣ್ಣೆ ಫ್ರೈ ಮಾಡ್ಕೊತೀನತ್ತ. ಸ್ವಲ್ಪ ಹಿಂಗೆ ಹಾಕ್ತೀನಿ ನೋಡ್ರಿ. ಆಮೇಲೆ ಮತ್ತೆ ಫ್ರೈ ಮಾಡ್ಕೊಂಡ್ರಿ ಚೆನ್ನಾಗಿ ಸ್ನೇಹಿತರೆ ಎಣ್ಣೆ ಒಳಗೆ. ಈಗ ನೋಡ್ರಿ 1 ಟೊಮೆಟೊ ಸಣ್ಣ ಉಳ್ಕೊಂಡಿನಿ, ಅದನ್ನು ಕೂಡ ಹಾಕೋತೀನಿ ರೀ. ಟೊಮೆಟೊ, ಹಿಂಗ, ಕರಿಬೇವು ಮತ್ತು ಬೆಳ್ಳುಳ್ಳಿ ಮತ್ತು ಎಲ್ಲ ಏನಂತಿರಲ್ಲ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ರೀ. ಇವೆಲ್ಲ ಎಣ್ಣೆ ಒಳಗೆ ಫ್ರೈ ಆಗೋದ್ರಿಂದ ಕಾಳು ಮೆಣಸಿನ ಸಾಂಬಾರು, ಕಾಳು ಮೆಣಸಿನ ಸಾರು ಸೂಪರ್ ಆಗಿರುತ್ತೆ. ನೀವು ಕೂಡ ಮನೆಯಾಗ ಇದೇ ರೀತಿ ಟ್ರೈ ಮಾಡಿ ಸ್ನೇಹಿತರೆ. 1 ಚಿಟಿಕೆ ಅರಿಶಿನ ಪುಡಿ ಹಾಕ್ತೀನಿ ರೀ. ಮತ್ತು ಫ್ರೈ ಮಾಡ್ಕೊತೀನಿ ರೀ. ಮಿಕ್ಸ್ ಆಗ್ಬೇಕು ಚೆನ್ನಾಗಿ, ಎಲ್ಲ ಆ ಕಡೆ ತಿರುಗಾಡ್ಕೊತಿರ್ಬೇಕು ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ನೇಹಿತರೆ. ಜ್ವರ ಬತ್ತು ತಕ್ಕೋರಿ, ಈ ರೀತಿ ಕಾಳು ಮೆಣಸಿನ ಸಾಂಬಾರು ಮಾಡ್ಕೊಂಡು ಅನ್ನದ ಜೊತೆ ತಿಂದಿರಿ ತಕ್ಕೋರಿ, ಜ್ವರ ಕೂಡ ಕಡಿಮೆ ಆಕತಿ. ಮತ್ತು ಇದರಿಂದ ಹ್ಯುಮಿನಿಟಿ ಪವರ್ ಜಾಸ್ತಿ ಆಕತ್ರಿ. ಯಾಕಂದ್ರೆ ಎಲ್ಲ ರೀತಿ ಮೆಣಸು ಕಾಳು ಇರ್ತಾವ್ರಿ, ಮತ್ತು ಒಳಗಡೆ ಅರಿಶಿನ ಇರ್ತದೆ. ಇದರಿಂದ ಏನೈತಿ ಹ್ಯುಮಿನಿಟಿ ಪವರ್ ಜಾಸ್ತಿ ಆಗೋದ್ರಿಂದ ಆರೋಗ್ಯಕರವಾಗಿರೋ ಸ್ನೇಹಿತರೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನೋಡ್ರಿ ಎಷ್ಟು ನೈಸಾಗಿ ಫ್ರೈ ಆಗತ್ತಿ. ಬೆಲ್ಲ ಹಾಕ್ತೀನಿ ನೋಡ್ರಿ, ಸಾವಯವ ಬೆಲ್ಲ. ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊಳತ್ತೀನಿ, ನೀವು ಕೂಡ ನೋಡ್ಕೊಂಡು ಹಾಕೋರಿ ಬೆಲ್ಲ ರೀ. ಅದು ಪದಾರ್ಥನ ಪೂರ್ತಿ ಕುಟ್ಕೊಂಡಿರಲ್ಲ ಅದನ್ನ ಹಾಕೋತೀನಿ ನೋಡ್ರಿ ಪೌಡ್ರ. ಈಗೇನೈತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಅದನ್ನ ನೀವು ಪೌಡ್ರ್ ಮಾಡ್ಕೋಬೇಕಾರೆ ಪೂರಾ ಸಣ್ಣ ಆಗ್ಬೇಕತ್ತೀನಿ ಸ್ನೇಹಿತರೆ. ಸ್ವಲ್ಪ ಆದ್ರೆ ಸಾಕ್ರಿ, ತರಿಯಾಗಿದ್ರೆ ಸಾಕ್ರಿ ಸ್ನೇಹಿತರೆ, ನಡಿತೈತಿ. ಕೊತ್ತಂಬರಿ ಸೊಪ್ಪು ಹಾಕೋತೀನಿ ನೋಡ್ರಿ, ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ರೀ. ಮಿಕ್ಸ್ ಹಾಕತ್ರಿ ಚೆನ್ನಾಗಿ ರೀ.
ವಾವ್ ನೋಡ್ರಿ ಮಸಾಲೆ ವಾಸನೆ ನೋಡ್ರಿ, ಘಮ ಘಮ ಬರಾಕತ್ತಿ, ಆ ಹಾ ಹಾ ಅನ್ಬೇಕು, ಆ ರೀತಿ ವಾಸನೆ ಬರಾಕತ್ ನೋಡ್ರಿ. ಕಾಳು ಮೆಣಸಿನ ಸಾಂಬಾರ ತಯಾರು ಮಾಡಾಕತ್ತೀವಿ, ರೆಡಿ ಆಗಾಕತ್ತೈತಿ. ನೀವು ಕೂಡ ವಿಡಿಯೋ ಆನ್ ಇಟ್ಟು ಮಾಡ್ತಾ ಇದ್ರೆ ಇದೇ ರೀತಿ ಮಾಡ್ರಿ ಸ್ನೇಹಿತರೆ. 1 ಗ್ಲಾಸ್ ನೀರು ಹಾಕ್ತೀನಿ ಸ್ನೇಹಿತರೆ. ಈಗ ನೀರು ನೋಡ್ಕೊಂಡು ಹಾಕೋತಿನತ್ರಿ, ಒಮ್ಮೆ ಹಾಕಂಗಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಈಗ ಚೆನ್ನಾಗಿ ತಿರುವಾಡೋಣ್ರಿ. ಅಳತೆ ಪ್ರಕಾರ ನೋಡ್ರಿ, ಆಗಲೇ 1 ಗ್ಲಾಸ್ ಹಾಕೊಂಡಿನಿ, ಮತ್ತು 2ನೇ ಗ್ಲಾಸ್ ಹಾಕೊಳಕತ್ತೀನಿ ನೀರೀಗ. 2 ಗ್ಲಾಸ್ ನೀರು ಹಾಕೊಂಡಿನಿ ಸ್ನೇಹಿತರೆ. ಈಗ ಮತ್ತೆ ತಿರುವಾಡೋಣ್ರಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕ್ರಿ. ನೋಡ್ರಿ ಕಲರ್ ನೋಡ್ರಿ ಯಾವ ರೀತಿ ಬರತ್ತೆ ನೋಡ್ರಿ, ಹಸಿರಾಗಿ ಬರತ್ತೆ ನೋಡ್ರಿ. ಲಿಂಬೆಹಣ್ಣು ತೊಗೊಂಡ್ರಿ, ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ಕೊಂಡ್ರಿ. ಲಿಂಬೆಹಣ್ಣು ಹಿಂಡೋದ್ರಿಂದ ಬಾಯಿಗೆ ಸ್ವಲ್ಪ ಸ್ವಾದ ಬರ್ತಿ, ಅದ್ರ ಸಂಬಂಧ ಲಿಂಬೆಹಣ್ಣು ಹಿಂಡ್ಕೊತೀನಿ ಸ್ನೇಹಿತರೆ. ಮತ್ತು ಆರಾಮಿಲ್ಲಾರ್ದವ್ರು ಐತಿ, ಸ್ವಲ್ಪ ಹುಳಿಯಾಗಿ, ಸ್ವಲ್ಪ ರುಚಿಯಾಗಿ, ಟೇಸ್ಟಿಯಾಗಿ ಹುಳಿಯಾಗಿ ಬಾಯಿ ಸ್ವಲ್ಪ ತೊಳಿಬೇಕ್ರೆ, ಅದ್ರ ಸಂಬಂಧ ಲಿಂಬೆಹಣ್ಣು ಹಿಂಡ್ಕೊಳ್ಳೋದು. ಮತ್ತು ಲಿಂಬೆಹಣ್ಣು ಇಲ್ಲ ನೀವು ಕೂಡ ಹುಣಸೆಹಣ್ಣು ಕೂಡ ಹಾಕೋಬೋದು ಸ್ನೇಹಿತರೆ. ಹುಣಸೆಹಣ್ಣು ಅಥವಾ ಲಿಂಬೆಹಣ್ಣು ಎರಡರಲ್ಲಿ ಯಾವ್ದಾರಾದ್ರೂ ಓಕೆ ಸ್ನೇಹಿತರೆ, ಹಾಕೊಂಡು ನಡಿತೈತಿ. ಈಗ ಚೆನ್ನಾಗಿ ತಿರುವಾಡನ್ರಿ, ಚೆನ್ನಾಗಿ ಮಿಕ್ಸ್ ಮಾಡೋಣ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ 3 ನಿಮಿಷ ಕುದಿಯಾಕೆ ಬಿಡೋಣ್ರಿ ಅದನ್ನೀಗ. ಶೀತ ಕೆಮ್ಮು ಯಾವುದೇ ಇರಲಿ, ಜ್ವರ ಇರಲಿ, ಯಾವುದೇ ಇರಲಿ, ತಕ್ಷಣ ಆರಾಮವಾಗ್ಬೇಕಾದ್ರೆ ಎಲ್ಲ ಮೆಡಿಸಿನ್ಗಿಂತ ಉತ್ತಮವಾದ ಮೆಡಿಸಿನ್ನ ಏನ್ರಿದ ಕಾಳು ಮೆಣಸಿನ ಸಾರು. ಕಾಳು ಮೆಣಸಿನ ಸಾಂಬಾರು ತಯಾರಾಗಿತ್ತು. ಈಗ ಒಂದು ಪ್ಲೇಟಿಗೆ ಮತ್ತು ಅನ್ನದ ಜೊತೆ ಇದನ್ನು ಸರ್ವ್ ಮಾಡ್ತೀನಿ ಸ್ನೇಹಿತರೆ. ಬರ್ರಿ ನೋಡೋಣ್ರಿ. ಈಗ ಕಾಳು ಮೆಣಸಿನ ಸಾಂಬಾರು ತಯಾರಾಗೈತೆ ನೋಡ್ರಿ. ಈಗ ರುಚಿಯಾದ ಬಿಸಿಯಾದ ಆರೋಗ್ಯಕರವಾದಂಥ ಕಾಳು ಮೆಣಸಿನ ಸಾಂಬಾರು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳತ್ತೀನಿ ನೋಡ್ರಿ. ಈಗ ಅದ್ರ ಜೊತೆ ಏನೈತೆ ಅನ್ನ ಇಟ್ಕೊಂಡಿನಿ, ರೈಸ್ ಇಟ್ಕೊಂಡಿನಿ ನೋಡಿರಿ ಸ್ನೇಹಿತರೆ, ಸರ್ವ್ ಮಾಡ್ಕೊಳತ್ತೀನಿ ಸ್ನೇಹಿತರೆ. ನೋಡ್ರಿ ಕಾಳು ಮೆಣಸಿನ ಸಾಂಬಾರು ಮತ್ತು ಮೆಂತ್ಯ ಹೀಟ್ ಇಟ್ಕೊಂಡಿನಿ, ಮಾವಿನಕಾಯಿ ಉಪ್ಪಿನಕಾಯಿ ಇಟ್ಕೊಂಡು ಸ್ನೇಹಿತರೆ. ಇಲ್ಲಿ ನೋಡ್ರಿ ಅನ್ನ, ಬಿಸಿ ಬಿಸಿಯಾದ ಅನ್ನ ಇಟ್ಕೊಂಡು ರೈಸ. ಇದರ ಮೇಲೆ ಏನೈತಿ ಮನೆಯಲ್ಲಿ ತಯಾರಿಸಿದಂಥ ತುಪ್ಪ ಹಾಕೋತೀನಿ ನೋಡ್ರಿ. ಮನೆಯಲ್ಲಿ ತಯಾರಿಸಿದ ತುಪ್ಪ ನೋಡಿ ಸ್ನೇಹಿತರೆ. ಕಾಳು ಮೆಣಸಿನ ಸಾಂಬಾರು ಆರೋಗ್ಯಕರವಾದ ಸಾಂಬಾರು ತಯಾರಾಗೈತಿ. ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡೋಣ್ರಿ ಈಗ ಸ್ನೇಹಿತರೆ. ಈಗ ನೋಡ್ರಿ ನಮ್ಮ ಉದಯ ಒಂದು ಸ್ವಲ್ಪ ಟೇಸ್ಟ್ ಮಾಡ್ತಾನ್ರಿ. ಉದಯ ಟೇಸ್ಟ್ ಮಾಡಪ್ಪ, ಕಾಳು ಮೆಣಸಿನ ಸಾಂಬಾರು ಮಾಡಿವಿ, ಹಾಕ್ತೀನಿ ತರಿ ಮೇಗಡೆ ಹಾಕ್ತೀನಿ ನೋಡ್ರಿ. ಈಗ ಟೇಸ್ಟ್ ಮಾಡು ಹೆಂಗೈತಿ ಹೇಳು, ತಗೋ ನೋಡಿ ಸ್ನೇಹಿತರೆ. ಈ ರೀತಿ ರೈಸ್ ಮ್ಯಾಗ ಹಾಕಿವಿ ಕಾಳು ಮೆಣಸು, ನೀವು ಕೂಡ ಈ ರೀತಿ ಹಾಕೊಂಡು ತಿನ್ಬೋದು. ಈಗ ಟೇಸ್ಟ್ ಮಾಡ್ತಾನೆ ಉದಯ. ಈಗ ನೈಸ್ ಐತಿ, ಮಸ್ತ್ ಆಗೈತಿ, ಸೂಪರ್ ಆಗೈತಿ, ಬೆಸ್ಟ್ ಆಗೈತಿ. ನಾನು ಕೂಡ ಮಾಡ್ತಿರ್ತಾಳ್ರಿ, ಹೆಂಗೈತತ್ತ ನೋಡೋಣ್ರಿ. ಕಾಳು ಮೆಣಸಿನ ಸಾಂಬಾರು ಎಂಥ ನೆಗಡಿ ಇರಲಿ, ಕೆಮ್ಮು ಇರಲಿ, ಏತೇನ್ರಿ ಒಟ್ಟು ಓಡಿಸೋದ್ರಿ ಇಂಥ ಕಾಳು ಮೆಣಸಿನ ಸಾಂಬಾರು ಮಾಡ್ಕೊಂಡು. ಹಾ ಕುಟ್ಕೊಂಡಿದ್ದು ಪೌಡ್ರ್ ಏನತ್ತಲ್ಲ ಭಾರಿ ಟೇಸ್ಟ್ ಆಗ್ತಾವ ನೋಡ್ರಿ, ಮಸ್ತ್ ಆಗೈತಿ. ನೀವು ಕೂಡ ಇದೇ ರೀತಿ ಮಾಡ್ರಿ ಕಾಳು ಮೆಣಸಿನ ಸಾಂಬಾರು. ಮಳೆಗಾಲದಾಗ ಚಳಿಗಾಲದಾಗ ಸೂಪರ್ ಸ್ನೇಹಿತರೆ. ಜೋಳದ ರೊಟ್ಟಿ, ಚಪಾತಿ ಮತ್ತು ಅನ್ನದ ಜೊತೆ ಒಳ್ಳೆ ಕಾಂಬಿನೇಷನ್ ಆಗಿರ್ತಿ. ಮನ್ಯಾಗ ಆರಾಮ್ ತಪ್ಪಿತ್ತ ಅನ್ಕೋರಿ, ಆರಾಮ್ ತಪ್ಪಿತ್ತಂದ್ರೆ ಕಾಳು ಮೆಣಸಿನ ಸಾಂಬಾರು ಮಾಡ್ರಿ. ಕಾಳು ಮೆಣಸಿನ ಸಾಂಬಾರು ಮಾಡ್ಕೊಂಡು ನೀವು ಅನ್ನದ ಜೊತೆ ತಿನ್ರಿ, ಎಲ್ಲ ಜೊತೆ ತಿಂದ್ರು ಕೂಡ ಇದನ್ನ ಕತ್ತಿ. ಮತ್ತು ಇದನ್ನು ಕುಡಿಲಿಬೋದು ಸ್ನೇಹಿತರೆ, ಒಂದು ಪ್ರಮಾಣ ಮ್ಯಾಗ ಒಂದು ಸ್ವಲ್ಪ ಕುಡೀರಿ ಸ್ನೇಹಿತರೆ. ಈ ಕಾಳು ಮೆಣಸಿನ ಸಾಂಬಾರು ವಿಡಿಯೋನ ಎಂಡ್ ಮಾಡ್ತೀನತ್ತ. ಈ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ. ಮತ್ತೊಂದು ವಿಡಿಯೋ ಒಂದಿಗೆ ನಾ ಮತ್ತೆ ಬರ್ತೀನಂತ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.